ಲಗೇಜ್ಗಳೆಲ್ಲ ಹೊಸ ಮನೆಗೆ ಬಂದಾಯಿತು. 2 3 ಇಲ್ಲೊಂದು 4 ಕಾಟನ್ ಬಾಕ್ಸ್ಗಳು, ಇವಾಗ ಇನ್ನೂ ಒಂದು 4 ಬ್ಯಾಗ್ಗಳು ಬರಬೇಕು. ಇಲ್ಲಿ ಸಿಲಿಂಡ್ರು. ಸೊ ರೆಡಿ ಆಗಿದೆ. ನಾಳೆ ಹಾಲುಗ್ಸೋಕ್ಕೆ ಅಲ್ಲಿವರೆಗೂ ಏನೂ ಓಪನ್ ಮಾಡಲ್ಲ. ಇವಾಗ ಗ್ಯಾಸ್ ಸ್ಟವ್ ಅಷ್ಟೇ ಓಪನ್ ಮಾಡ್ತಾಯಿದ್ದೀವಿ. ಗ್ಯಾಸ್ ಸ್ಟವ್ ಯಜಮಾನ್ರು ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಅಂದರೆ ಎಲ್ಲ ಒರೆಸಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್. ನಾವು ಬೆಂಗಳೂರಿಗೆ ಬಂದಾದಮೇಲೆ ಫಸ್ಟ್ ಕೆಲಸ ಮಾಡಿದ್ದು ಮನೆ ಹುಡುಕುವಂಥ ಕೆಲಸ. ನೋಡ್ತಾ ಇರ್ಬೋದು ನೀವು, ತುಂಬ ಮನೆಗಳನ್ನ ಹುಡುಕಿದ್ದೀವಿ, ಬಟ್ ಎಲ್ಲೂ ಮನೆಗಳೇ ಸರಿಯಾಗಿ ಸಿಕ್ಕಿಲ್ಲ. ಎಲ್ಲೂ ಟೂಲೆಟ್ ಬೋರ್ಡೇ ಇರ್ತಾ ಇರಲಿಲ್ಲ. ನಮಗೆ ಬೇಕಾದಂಥ ಏರಿಯಾದಲ್ಲಿ, ನಮಗೆ ಬೇಕಾದಂಥ ಜಾಗದಲ್ಲಿ ಸಿಕ್ಕೋದು ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಮನೆಗಳೇ ಇಲ್ಲ ಅಂತ ಅಲ್ಲ, ಹುಡ್ಕಿದ್ರೆ ಸಿಗುತ್ತೆ. ಬಟ್ ನಮಗೆ ಬೇಕಾಗಿರೋ ಅಂಥ ಜಾಗದಲ್ಲೇ ಬೇಕು ಅಂತ ಅಂದರೆ ಹುಡ್ಕೋದಕ್ಕೆ ತುಂಬಾ ಕಷ್ಟ. ಆ ಜಾಗದಲ್ಲಿ ಯಾವುದು ಖಾಲಿ ಇರ್ತಾ ಇರಲಿಲ್ಲ. ಸೊ ಫೈನಲಿ ನಮಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಹುಡುಕಿ, ತುಂಬ ಟೈಮ್ ತೊಗೊಂಡು ಮಾಡೋ ಅಷ್ಟು. ಇರೋದ್ರಲ್ಲೇ ನಾವು ಒಂದೇ ದಿನದಲ್ಲೇ 1.5 ಡೇಯಲ್ಲೇ ನಾವು ಮನೇನ ಹುಡುಕಿ ಸೆಟ್ ಮಾಡ್ಕೊಂಡಿದ್ದು. ನಮಗೆ ಕಾರ್ ಪಾರ್ಕಿಂಗು ಎಲ್ಲ ಬೇಕಿತ್ತು. ಸೊ ಹಾಗಾಗಿ ಹುಡುಕಿದ್ವಿ. ಮನೇನ ಹುಡುಕಿ ಒಂದು ಮೈಂಡಲ್ಲಿ 2-3 ಮನೇನ ಇಟ್ಕೊಂಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇನೇ ವೈಕುಂಠ ಏಕಾದಶಿ ಇತ್ತು. ಅವತ್ತಿನ ದಿನವೇ ನಾವು ಅಡ್ವಾನ್ಸ್ನ ಕೊಟ್ಬಿಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಒಂದೇ ದಿನ ಹುಡುಕಿದ್ದಷ್ಟೇ. ಸೊ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನನ ಮುಗಿಸ್ಕೊಂಡು ಇವತ್ತೇ ಹೋಗಿ ಮನೆಗೆ ಅಡ್ವಾನ್ಸ್ನ ಕೊಡಬೇಕು, ಇವತ್ತೇ ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಡಿಸೈಡ್ನ ಮಾಡ್ಕೊಂಡ್ವಿ. ಒಂದು ಮೈಂಡಲ್ಲಿ 2 ಮನೆ ಫೈನಲೈಸ್ನ ಮಾಡಿದ್ವಿ. ಬಟ್ ಕಾರ್ ಪಾರ್ಕಿಂಗ್ ಒಂದರಲ್ಲಿತ್ತು, ಒಂದರಲ್ಲಿ ಪಾರ್ಕಿಂಗ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಗ್ರೌಂಡ್ ಫ್ಲೋರು, ಒಂದು ಸೆಕೆಂಡ್ ಫ್ಲೋರು. ಸೆಕೆಂಡ್ ಫ್ಲೋರ್ ಆದರೂ ಪರವಾಗಿಲ್ಲ, ಅದರಲ್ಲಿ ಕಾರ್ ಪಾರ್ಕಿಂಗ್ ಇದೆ ಅಂತ ಹೇಳ್ಬಿಟ್ಟು ಅದನ್ನೇ ಫೈನಲೈಸ್ ಮಾಡಿ ಅವತ್ತಿನ ದಿನ ಅಡ್ವಾನ್ಸ್ನ ಕೊಟ್ಬಿಟ್ವಿ. ಸೊ ಅದ್ರ ನೆಕ್ಸ್ಟ್ ಡೇ ನಾವಿಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಮನೆಗೆ ಅಂತ ಹೇಳಿಬಿಟ್ಟು ನಾವು ಸಂಕ್ರಾಂತಿ ಹಿಂದಿನ ದಿನ ಹಾಲು ಉಗ್ಸಿದ್ದು, ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ವಿ. ಸೊ ಹಾಗಾಗಿ ಡಿ ಮಾರ್ಟ್ಗೆ ಬಂದಿದ್ವಿ. ಇಲ್ಲಿ ನಮಗೆ ಇಲ್ಲಿ ಡಿ ಮಾರ್ಟು ತುಂಬಾ ನಿಯರೆಸ್ಟಲ್ಲೇ ಇದೆ. ಸೊ ಹಾಗಾಗಿ ಅದನ್ನು ಚೂಸ್ ಮಾಡಿ ಹೋದ್ವಿ. ನಮಗೆ ಬಕೆಟ್ ಆಗಿರ್ಬೋದು, ಮಾಪು, ಕೆಲವೊಂದು ಐಟಮ್ಸು ಅವತ್ತಿನ ಟೈಮ್ಗೆ ತುಂಬ ಅವಶ್ಯಕತೆ ಇರೋ ಅಂಥದ್ದನ್ನು ತೊಗೊಂಬರ್ಬೇಕಂತ ಹೇಳಿಬಿಟ್ಟು, ಸ್ಕ್ರೀನು ಅದು ಇದು ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಅಲ್ಲಂತೂ ಸಂಕ್ರಾಂತಿ ಹಬ್ಬಕ್ಕೆ ಸಿಕ್ಕಾಬಟ್ಟೆ ರಶ್ ಇತ್ತು. ಏನೂ ನೋಡೋ ಥರನೇ ಇರಲಿಲ್ಲ, ಅಷ್ಟು ಜನ. ಟೈಮ್ ಬೇರೆ ಆಗೋಗಿತ್ತು. ಸೊ ಅದರಲ್ಲೇ ಸ್ವಲ್ಪ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡ್ವಿ. ಮತ್ತು ನೆಕ್ಸ್ಟ್ ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಅಷ್ಟನ್ನೇ ತೊಗೊಂಡ್ಬಿಟ್ಟು ವಾಪಸ್ ಬಂದ್ವಿ. ಅದರೊಳಗಿಂದ ಆಚೆ ಬಂದರೆ ಸಾಕು ಅನ್ನಿಸ್ತಿತ್ತು, ಅಷ್ಟು ಜನ ಇದ್ದರು ಅಲ್ಲಿ ಹಬ್ಬಕ್ಕೆ ಶಾಪಿಂಗ್ ಅಂತ ಬಂದಿದ್ದರು. ಸೊ ಫೈನಲಿ ಕೆಲವೊಂದು ಐಟಮ್ಸ್ ಬೇಕಾಗಿರೋದನ್ನ ತೊಗೊಂಡು ಹೊರಗಡೆ ಬಂದುಬಿಟ್ವಿ. ಸಾಕದಾ ಇಷ್ಟು ಲಗೇಜು. ಹಬ್ಬ ಇನ್ನೂ ಎಷ್ಟು ಬಿಟ್ಟು ಬಂದಿದ್ದೀವಿ. ಅದರಲ್ಲೂ ಡಿ ಮಾರ್ಟಲ್ಲಂತೂ ಇವತ್ತು ಕೇಳಂಗಿಲ್ಲ ಜನ, ಆ ರೇಂಜಿಗಿದ್ದಾರೆ ಜನ. ಈಗೆಲ್ಲ ಕ್ಲೀನ್ ಮಾಡಬೇಕು. ಇವಾಗೆಲ್ಲ ಐಟಮ್ ತಗೊಂಡ್ಬಂದಿದ್ದೀವಿ. ಮನೆ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು ಬೇಗ. ಬೆಳಗ್ಗೆ ಎದ್ದು ಬೇಗ ಬಂದು ಪೂಜೆನ ಮಾಡಬೇಕು. ಏನು ಐಟಮ್ ತೊಗೊಂಬಂದಿದ್ದೀವಿ, ಇವಾಗ ತೆಗಿಯೋ ಅಷ್ಟು ಟೈಮ್ ಇಲ್ಲ, ಲೇಟ್ ಆಗಿದೆ ಆಲ್ರೆಡಿ ಕ್ಲೀನ್ ಮಾಡೋದಕ್ಕೆ. ಸೊ ಎಲ್ಲ ರೆಡಿ ಮಾಡಬೇಕು. ಇವಾಗ ಕ್ಲೀನಿಂಗ್ ಪ್ರೋಸೆಸ್ ನಡೀತಿದೆ. ಈಗ ಎಲ್ಲ ಒಂದು ರೇಂಜಿಗೆ ಇಷ್ಟಕ್ಕೆ ರೆಡಿ ಮಾಡಿದ್ದೀವಿ. ಬೆಳಗ್ಗೆ ಬಂದುಬಿಟ್ಟು ಫೋಟೋ ಇಟ್ಟು ಪೂಜೆ ಮಾಡೋದಷ್ಟೇ ಮುಗಿಸಿರೋದು. ಎಲ್ಲ ಮುಗಿಸಿದ್ದೀವಿ. ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡಿ ಹಿಂಗೆ ಇಟ್ಟಿದ್ದೀವಿ. ಬೆಳಗ್ಗೆ ಬಂದ ತಕ್ಷಣ ರೆಡಿ ಮಾಡ್ಕೊಳ್ಳೋದೆ. ಲೈಟ್ ಆಫ್ ಮಾಡಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ January 13th ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದೆ ಹಾಲು ಉಗ್ಸೋದಕ್ಕೆ. 5:30 ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. 6:30 ಅಷ್ಟರಲ್ಲಿ ಹಾಲನ್ನ ಉಗ್ಗಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದು ಗ್ಯಾಸ್ ಒರೆಸ್ತಾ ಇದ್ದಾರೆ ಚೇತನ್ನು. ಸೊ ಇವಾಗ ಬೇಗ ಒಂದು ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟು ದೇವ್ರ ಮನೆ ರೆಡಿ ಮಾಡ್ಕೊಬೇಕು ಅಷ್ಟೇ. ಇನ್ನು 1 ಅವರ್ ಇದೆ, 1.25 ಅವರ್ ಇದೆ. ಅಷ್ಟರಲ್ಲಿ ರೆಡಿ ಮಾಡಿಕೊಂಡು ಬೇಗ ಹಾಲು ಉಗ್ಸ್ಬೇಕು. ಬನ್ನಿ ನೋಡೋಣ ಏನಾಗುತ್ತೆ. ನಾವಿವತ್ತು ಹಾಲು ಉಗ್ಸ್ತಾ ಇರೋದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ, ಸೋಮವಾರ ಒಳ್ಳೆ ದಿನ ಅಂತ ಹೇಳಿದ್ರು. ಟೈಮಿಂಗ್ಸ್ನ ಕೇಳಿ ಬೆಳಗ್ಗೆನೆ ಎಷ್ಟು
6 ಗಂಟೆಯಿಂದ 7 ಗಂಟೆ ಒಳಗಡೆ ಅಂತ ಟೈಮ್ ಹೇಳಿದ್ರು. ಅಷ್ಟೊತ್ತಿಗೆ ಹಾಲು ಕೂಸ್ಬೇಕು ಅಂತ ಬೆಳಗ್ಗೆನೆ ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದೀವಿ. 5:30 ಇವಾಗ. ಸೊ ಇವಾಗ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ವಿ. ಇವಾಗ ಬಂದು ಒಂದ್ಸಲ ಒರೆಸ್ಕೊಂಡು ಮತ್ತೆ ಕ್ಲೀನ್ ಮಾಡಿ ಪೂಜೆನ ಮಾಡ್ಬೇಕು ಇವಾಗ. ಸೊ ಬನ್ನಿ ಹೇಗಾಗುತ್ತೆ ಇವತ್ತಿನ ದಿನ ನೋಡೋಣ. ನಮ್ಮ ಹೊಸ ಜರ್ನಿ, ಹೊಸ ಮನೆ ಎಲ್ಲ ಹೇಗೆ ನಮಗೆ ಏನೋ ಸಂತೋಷನ ಕೊಡುತ್ತೆ, ಹೇಗೆಲ್ಲ ಆಗುತ್ತೆ ನೋಡೋಣ ಇಲ್ಲಿಂದ. ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಬಂದು ಕ್ಲೀನ್ ಮಾಡಿ ಅಂತೂ ಇಂತೂ ಎಲ್ಲ ಮುಗಿಸಿದ್ವಿ. ಸೊ ನಮ್ಮನೆಗೆ ರಂಗನಾಥ ಸ್ವಾಮಿ ಬಂದಿದ್ದು ತುಂಬಾನೇ ಖುಷಿ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಏನೋ ಒಂಥರ ನಮ್ಮ ಮನೆ ದೇವರಲ್ವಾ. ಸೊ ಹಾಗಾಗಿ ಅದನ್ನ ಇಡ್ತೆ. ಇದು ನಾನು ಆಲ್ರೆಡಿ ಇದನ್ನ ಹೈದ್ರಾಬಾದಲ್ಲಿ ಕೂಡ ಇಟ್ಕೊಂಡಿದ್ದೆ. ಅಲ್ಲಿಂದನೇ ತಗೊಂಡ್ಬಂದೆ ನಾನು ರಾಘವೇಂದ್ರ ಸ್ವಾಮಿ ಫೋಟೋನ ಬೇಕು ಅಂತ ಹೇಳ್ಬಿಟ್ಟು. ಸೊ ರಾಘವೇಂದ್ರ ಸ್ವಾಮಿ ಫೋಟೋ. ಸೊ ಈ ಥರ ಸಿಂಪಲ್ ಆಗಿ ಪೂಜೆನ ಮಾಡಿದ್ದೀನಿ. ನಾವು ಕರೆಕ್ಟಾಗಿ ಪೂಜೆನ ಶುರು ಮಾಡಿದ್ವಿ. ಆಲುಕ್ಸಕ್ಕೆ ದೇವಸ್ಥಾನದಲ್ಲೂ ಕರೆಕ್ಟಾಗಿ ಪೂಜೆ ಆಯಿತು. ಇಲ್ಲೇ ಮನೆ ಹತ್ರನೇ ಗಣೇಶ ದೇವಸ್ಥಾನ, ಅದು ಅದೇ ಗಣೇಶನ ದೇವಸ್ಥಾನ ಇದೆ ಇಲ್ಲೇ. ಸೊ ಹಾಗಾಗಿ ನಾವಿಲ್ಲಿ ಪೂಜೆ ಮಾಡಿದ ತಕ್ಷಣನೇ ಕರೆಕ್ಟಾಗಿ ಅವರು ಗಂಟೆ ಹೊಡೆದ್ರು, ನಾವು ಪೂಜೆ ಮಾಡಿದ್ವಿ. ಕರೆಕ್ಟ್ ಅವ್ರು ಫಸ್ಟ್ ಹೊಡೆದ್ರು, ಆಮೇಲೆ ನಾವು ಪೂಜೆ ಮಾಡಿದ್ವಿ ಕರೆಕ್ಟಾಗಿ. ಸೊ ಖುಷಿ ಆಯಿತು, ಚೆನ್ನಾಗಾಯಿತು ಎಲ್ಲದೂ. ಸೊ ಇಲ್ಲಿಗೆ ಆಲುಕ್ಸೋದಂತೂ ಮುಗೀತು. ನೆಕ್ಸ್ಟ್ ನೋಡೋಣ ಇವತ್ತೆಲ್ಲ. ಇವಾಗ ನೆಕ್ಸ್ಟ್ ಶುರು ಮಾಡಬೇಕಾಗಿರೋದು ಎಲ್ಲ ಅನ್ಪ್ಯಾಕ್ ಮಾಡಬೇಕು. ಲಗೇಜ್ನ ಎಲ್ಲ ಅನ್ಪ್ಯಾಕ್ ಮಾಡಿ ಇವಾಗ ಜೋಡಿಸ್ಬೇಕು. ಎಲ್ಲ ಕ್ಲೀನ್ ಮಾಡಿದೀವಿ, ಅನ್ಪ್ಯಾಕ್ ಮಾಡಿ ಜೋಡಿಸೋದಕ್ಕೆ ಕೆಲಸ ಇದೆಯಲ್ಲ, ಅದನ್ನ ಫಸ್ಟ್ ಮಾಡಿ ಮುಗಿಸಿ ಸ್ಪೇಸ್ನ ಕ್ಲಿಯರ್ ಮಾಡ್ಕೋಬೇಕು. ಇಷ್ಟು ಲಗೇಜ್ ಇದೆ ಇವಾಗ ನಮ್ದು. ಇನ್ನ ಬರೋದು ಬೇರೆ ಇದೆ. ಇಷ್ಟು ಲಗೇಜ್ ಇದೆ. ಇದೆಲ್ಲ ಬರೀ ಈ ಪಾತ್ರೆ ಐಟಮ್ಮು, ಬಟ್ಟೆಗಳು, ಈ ಥರದ್ದು. ಇನ್ನ ಬರೋದು ಊರಿಂದ ಸ್ವಲ್ಪ ಇದೆ. ಎಲ್ಲ ಬಂದ್ಮೇಲೆ ಇದಷ್ಟು ಫಸ್ಟ್ ಇದೆಲ್ಲ ಕ್ಲಿಯರ್ ಮಾಡ್ಬೇಕು ಇವತ್ತು. ಇನ್ನು ಮಿಕ್ಕಿದ ಆಮೇಲೆ ಅಮ್ಮವ್ರು ಬಂದ್ಮೇಲೆ. ಇದಿಷ್ಟು ಇವಾಗ ಕ್ಲಿಯರ್ ಮಾಡಾದ್ಮೇಲೆ ಫ್ರೀ ಅಂತ ಅನ್ಸೋದು. ಅಲ್ಲಿವರೆಗೂ ಸಮಾಧಾನ ಇಲ್ಲ. ಪೂಜೆ ಕೂಡ ಮಾಡಿದ್ವಿ, ಚೆನ್ನಾಗಾಯ್ತು ಪೂಜೆ ಮಾತ್ರ. ಸೊ ಅದರಲ್ಲೂ ನಮ್ಮ ರಂಗನಾಥ ಸ್ವಾಮಿ ಫೋಟೋ ತಂದಿದ್ದು ತುಂಬ ಖುಷಿ ಆಯಿತು. ನಮ್ಮ ಮನೆ ದೇವ್ರದ್ದು ನಿನ್ನೆ ಹೋಗಿ ತಗೊಂಡ್ಬಂದಿದ್ದದನ್ನ. ನೆನ್ನೆ ಟೈಮ್ ಇಲ್ಲ ನಮಗೆ, ಎಲ್ಲ ಐಟಮ್ ತಗೊಬೇಕು. ಡಿಮಾರ್ಟಿಗೆ ಬೇರೆ ಹೋಗಿ ಅಲ್ಲಿ ಬೇರೆ ಟೈಮು, ಎಲ್ಲರೂ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಾನು ನಾವು ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗೋಯ್ತು. ಹಾಲುಕ್ಸಿ ಎಲ್ಲ ಮುಗೀತು ಇವಾಗ. ಚೆನ್ನಾಗಿ ಟೈಮಿಂಗ್ಸಿಗೆ ಕರೆಕ್ಟಾಗಿ ಎಲ್ಲ ಮುಗಿಸಿದ್ವಿ. ಪೂಜೆ, ಹಾಲುಕ್ಸೋದು ಎಲ್ಲ ಮುಗಿಸಿದ್ವಿ. ಹಾಲು ಚೆನ್ನಾಗಿತ್ತು. ಹೇಗನ್ನಿಸ್ತು? ಖುಷಿ ಆಯ್ತು. ಫಸ್ಟ್ ಹಾಲುಕ್ಸೋದೊಂದು ಮೇನ್ ವೆಯ್ಟ್ ಮಾಡ್ತಾ ಇದ್ವಿ, ಬಿಕಾಸ್ ಮನೇಲಿ ಉಳ್ಕೊಳಂಗಿಲ್ಲ ಹಾಲುಕ್ಸಕ್ಕಿಂತ ಮುಂಚೆ ಅಂತ ಹೇಳ್ಬಿಟ್ಟು. ಸೊ ಹಾಲುಕ್ಸಿ ತುಂಬಾನೇ ಖುಷಿ ಆಯ್ತು. ಹೆಂಗನ್ನಿಸ್ತು ಮನೆ? ಹೆಂಗನ್ನಿಸ್ತು? ಇಷ್ಟ ಆಯ್ತಾ? ಮನೆ ತುಂಬಾ ಇಷ್ಟ ಆಯ್ತು. ಹಾಲು ಸ್ವಲ್ಪ ಚಿಕ್ಕದಾಯ್ತು, ಎಲ್ಲೂ ಮನೆ ಸಿಕ್ಕಿಲ್ಲ, ಎಲ್ಲೂ ಸಿಕ್ಕಿಲ್ಲ. ಎಲ್ಲೂ ಟೂಲೆಟ್ ಬೋರ್ಡೇ ನೋಡಕ್ ಆಗ್ತಿಲ್ಲ ಅಲ್ಲಿ. ನಮಗಿಬ್ರಿಗೇನು ಅಂತ ಇದಿಲ್ಲ. ಊರಿಂದ 5 ಜನ ಬಂದ್ರು 6 ಜನ ಬಂದ್ರು ಮಲ್ಕೋಬಹುದು, ಅಷ್ಟೇನ್ ಬೇಜಾನ್ ಜಾಗ ಇದೆ. ಆತರ ಇಲ್ಲ. ಅಂದ್ರೆ ಇನ್ನ ದೊಡ್ಡದಾಗಿರ್ಬೇಕು ಅಂತ ಇವ್ರ ಎಕ್ಸ್ಪೆಕ್ಟೇಷನ್. ಬಟ್ ಅಲ್ಲಿ ಸಿಕ್ಲಿಲ್ಲ. ನಾವ್ ಎಷ್ಟು ಕಡೆ ಹುಡುಕಿದೀವಿ ಅಂತಂದ್ರೆ ಕನ್ನಡಕ್ಕೂ ಇದಾಗ್ತೈತೆ, ಕಣ್ಣಿಗೆ ನೋಯ್ತು.
ಎಷ್ಟು ಕಡೆ ಹುಡುಕಿದೀವಿ ಅಂತಂದರೆ ಟೂಲೆಟ್ ಬೋರ್ಡ್ ಕಾಣಿಸೇ ಇಲ್ಲ. ಬರೀ 3 BHK 2 BHK ಅಂದರೆ 2 BHK ಓಕೆ ಅಂತ ಹೋದ್ರೆ ಸಿಕ್ಕಾಪಟ್ಟೆ ದೊಡ್ಡದು. ಅದು ಕ್ಲೀನ್ ಮಾಡೋಕ್ಕೇ ನಮಗೆ ಟೈಮ್ ಆಗಿ ಹೋಗ್ಬಿಡ್ತಿತ್ತು. ಇಲ್ಲ ಅಂತಂದರೆ ನಾವು ಕೆಲಸಕ್ಕೆ ಹೋಗಂಗಿಲ್ಲ, ಬರೀ ಕ್ಲೀನ್ ಮಾಡ್ಕೊಂಡೇ ಕುತ್ಕೊಬೇಕು. ಅಷ್ಟು ದೊಡ್ಡದು, ಅಷ್ಟು ದೊಡ್ಡ ಬೆಡ್ರೂಮ್ ಇಟ್ಕೊಂಡು ನಾನು ಕ್ಲೀನ್ ಮಾಡ್ಕೊಂಡು 3 ಹೊತ್ತು ಕುತ್ಕೊಳ್ಳೋಕ್ಕಾಗುತ್ತಾ? ಸೊ ಸಿಂಗಲ್ ಬೆಡ್ರೂಮಲ್ಲಿ ಅಂತೂ ಮನೆಗಳೇ ಇಲ್ಲ, ಸಿಕ್ಕಿದ್ದೆ 3. ಅದರಲ್ಲೂ ನೋಡಿ ಯಾಕೋ ಕಣ್ಣು ತುಂಬೋದಿದೆ ನಮ್ಮಿತ್ತು. ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ವರ್ಕಿಂಗ್ ಇವಾಗ. ಎಷ್ಟು ಪಿಂಪಲ್ಸ್ ಆಗ್ಬಿಟ್ಟಿದೆ ನನಗೆ ಅಂತಂದರೆ ನೀರು ಕುಡಿದಲ್ಲೇ. ನ್ಯೂ ಇಯರ್ ಶುರುವಾದಾಗಿಂದ ಸರಿಯಾಗಿ ನೀರು ಕುಡ್ದಿಲ್ಲ. ಕೆಲಸ ಶಾಪಲ್ಲಿ, ಅದಾದಮೇಲೆ ಇಲ್ಲಿಗೆ ಬರೋದು ಅಂತ ಹೇಳ್ಬಿಟ್ಟು, ಇಲ್ಲಿಗೆ ಬರೋದು ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಅದು ಇದು ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲಸ ಅಲ್ಲಿ ಇಲ್ಲಿ ತಿರ್ಕೊಂಡು ಸರಿಯಾಗಿ ನೀರು ಕುಡಿದಲ್ಲೇ ಇದಕ್ಕಿದಂಗೆ ಪಿಂಪಲ್ಸು. ಕಾಫಿ ಕುಡಿಯೋದು ಅಲ್ಲಿ ಇಲ್ಲಿ, ನೀರು ಕುಡಿಯೋಂಗಿಲ್ಲ. ಇಲ್ಲಿ ನೋಡ್ರಪ್ಪ ನಮ್ಮ ಯಜಮಾನ್ರು ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಅಂದರೆ, ಎಲ್ಲ ಒರೆಸಿ ನೀಟಾಗಿ ಜೋಡಿಸ್ಕೊಡ್ತಾ ಇದ್ದಾರೆ. ನೋಡಿ ನೋಡಿಲಿ ನಾನು ತೊಳ್ಕೊಟ್ಟಂಗೆ ಒರೆಸಿ ಜೋಡಿಸ್ತಾ ಇದ್ದಾರೆ ಪಾಪ. ಹಾಲುಕ್ಸ್ ಆದಮೇಲೆ ನಮಗೆ ಇದೇ ಕೆಲಸ. ಎಲ್ಲ ಐಟಮು ಎಲ್ಲ ಒರೆಸಿ ನಾನು ತೊಳೆದು ಕೊಡ್ತಾ ಇದ್ದೀನಿ, ಇವರು ಒರೆಸಿ ಜೋಡಿಸ್ತಾ ಇದ್ದಾರೆ. ಅಲ್ಲ ಚಿನಿ? ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ವೀಡಿಯೋಸ್ ಎಲ್ಲ ತುಂಬ ಲೇಟಾಗಿ ಬರ್ತಾ ಇದೆ, ಬಿಕಾಸ್ ನಾವಿಲ್ಲಿ ಸೆಟ್ ಆಗೋದಕ್ಕೆ ಎಲ್ಲದನ್ನು ಸೆಟಲ್ಡ್ ಮಾಡಿಕೊಂಡು ವೀಡಿಯೋನ ಎಡಿಟ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳ್ತಾ ಇದೆ. ಆದಷ್ಟು ಬೇಗ ಲೈಫ್ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಹಾಗೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮಿಸ್ ಮಾಡಬೇಡಿ. ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್.